ಎಲ್ಲ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಭಕ್ತಾದಿಗಳು ಜಾಸ್ತಿ ಬರ್ತಾರೆ, ತುಂಬ ಜನ. ಅವ್ರಿಗೆ ಪ್ರಸಾದ ವಿನಿಯೋಗ ಇದು ಎಲ್ಲ ಬೆಳಗ್ಗೆಯಿಂದ ಅಭಿಷೇಕ ಪೂಜೆಗಳು ಎಲ್ಲ ನಡೀತಾ ಇದೆ. ಈ ಕಾರ್ಯಕ್ರಮಗಳೆಲ್ಲ ವರ್ಷ ಇದೆ ಹಮ್ಮಿಕೊಂಡಿದ್ದೀವಿ. ಈ ದೇವಸ್ಥಾನ ಇದು ಫಸ್ಟು ಒಂದು ತೋಟದಲ್ಲಿ ಮುನೇಶ್ವರನ ಒಂದು ಚಿಕ್ಕ ಗುಡಿ ಕಟ್ಟಿ ಮಾಡ್ತಾಯಿದ್ವಿ. ಇದು ಕ್ರಮೇಣ ಹಾಗಾಗಿ ಭಕ್ತಾದಿಗಳು ಇದೆಲ್ಲ ಜಾಸ್ತಿ ಆದಮೇಲೆ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಮಾಡಿದ್ದೀವಿ ನಾವು. ಎಷ್ಟು ವರ್ಷದಿಂದ ಇದೊಂದು 10 ವರ್ಷಗಳಿಂದ ಮಾಡಿದ್ದೀವಿ. ಇದು ತೋಟದಲ್ಲೇ ನಾವು ಸ್ವಂತವಾಗಿ ಮಾಡಿದ್ದೀವಿ. ಇದು ಥರ ಏನೂ ಇಲ್ಲ, ನಮ್ಮ ಫ್ಯಾಮಿಲಿ ಅವರೇ ಸೇರಿ ಮಾಡಿ, ನಾವು ಅಣ್ಣ ತಮ್ಮಂದಿರು ಮಾಡಿರೋಂಥದ್ದು. ವಿಶೇಷತೆ ಅಂದರೆ ಶಿವರಾತ್ರಿನಲ್ಲಿ ಇದೆ, ಶ್ರಾವಣ ಮಾಸ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಇವು ಎಲ್ಲ ಹಮ್ಮಿಕೊಂಡಿರ್ತೀವಿ. ಸಾವಿರಾದಿಗಳು ಅವರು ಎಲ್ಲ ಬರ್ತಾರೆ, ಹಾಗಾಗಿ ಮಾಡ್ತಾಯಿರ್ತೀವಿ. ಒಂದು 2,000 ಜನ ಮೇಲೆ ಬರ್ತಾರೆ. ಇಲ್ಲಿ 2-3 ಸಾವಿರ ಜನವರೆಗೂ ಬರ್ತಾರೆ ಸಂಜೆ. ಸುತ್ತಮುತ್ತವರು ಎಲ್ಲ ಇಲ್ಲೇ ದೇವಸ್ಥಾನ, ಇದು ಮಹದೇಶ್ವರದ ಈ ಕಡೆ ಎಲ್ಲೂ ಸುತ್ತಮುತ್ತ ಇಲ್ಲದಲ್ಲೇ ಇರೋದ್ರಿಂದ ಈ ದೇವಸ್ಥಾನಕ್ಕೇ ಇಲ್ಲಿ ಬರ್ತಾರೆ ಸುಮಾರು ಜನ. ಹೆಚ್ಚಿನ ಸಂಖ್ಯೆನಲ್ಲಿ ಬರ್ತಾರೆ ಇಲ್ಲಿ. ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಒಂದು 12-1 ಗಂಟೆ ರಾತ್ರಿವರೆಗೂ ನಡೆಯುತ್ತೆ ಭಜನೆ ಕಾರ್ಯಕ್ರಮಗಳು ಎಲ್ಲ. ಶ್ರಾವಣ ಮಾಸದಲ್ಲಿ ಸಂಗೀತ ಕಾರ್ಯಕ್ರಮಗಳು ಎಲ್ಲ ಇಟ್ಕೊಂಡಿರ್ತೀವಿ. ಸಂಗೀತ ಶಿವಪೂಜೆ ಅಂತಲೇ ವಿಶೇಷವಾದ ಒಂದು ಕಾರ್ಯಕ್ರಮಗಳು ಮಾಡಿರ್ತೀವಿ. ಸಂಜೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಬರೋವರೆಗೆ ಎಲ್ಲರಿಗೂ ತಿಂಡಿ ವ್ಯವಸ್ಥೆಗಳೆಲ್ಲ ಮಾಡಿರ್ತೀವಿ. ಪ್ರಸಾದ ಎಲ್ಲ ಸಂಜೆ